ಇಂದು ನಾವು ನಿಮಗೆ ತೋರಿಸಲು ಹೋಗಿರುವುದು ಸೇವಿಂಗ್ ಮತ್ತು ಸೇವಿಂಗ್ ಪ್ರಕಾರ ನಾವು ಟ್ರಾಲಿಯನ್ನು ಸೆಟಪ್ ಮಾಡಿದ್ದೇವೆ. ಟ್ರಾಲಿಯಲ್ಲಿ ನಮ್ಮ ಬಳಿ ಏನಿದೆ ಎಂಬುದನ್ನು ನೋಡೋಣ. ನಮ್ಮ ಬಳಿ ಕೆಲವು ಬೌಲ್ಗಳು ಇವೆ, ನೀವು ನೋಡಬಹುದಾದಂತೆ. ಒಂದು ಬೌಲ್ನಲ್ಲಿ ನಾವು ನೀರನ್ನು ತೆಗೆದುಕೊಂಡಿದ್ದೇವೆ. ಇದಲ್ಲದೆ ಇನ್ನೊಂದು ಬೌಲ್ನಲ್ಲಿ ನಮ್ಮ ಬಳಿ ತೇವವಾದ ಹತ್ತಿ ಇದೆ. ಒದ್ದೆಯಾದ ಹತ್ತಿ ನಮ್ಮ ಮುಖವನ್ನು ಸ್ವಚ್ಛಗೊಳಿಸಲು ಉಪಯೋಗವಾಗುತ್ತದೆ. ಅದು ತುಂಬಾ ಮುಖ್ಯವಾದ ಸಾಧನವಾಗಿದೆ. ಇದು ನಮ್ಮ ಶೇವಿಂಗ್ ರೇಜರ್ ಮತ್ತು ಬ್ಲೇಡ್. ಇದು ನಮ್ಮ ಉಳಿತಾಯ ಫಾರ್ಮ್. ಆಫ್ಟರ್ ಸೇವಿಂಗ್ ಲೋಷನ್. ಅದನ್ನು ಮಾಡಿದ ನಂತರ ನಾವು ಬಳಸುವ ಆಂಟಿಸೆಪ್ಟಿಕ್ ಲೋಷನ್ ಇದೆ. ಇದಕ್ಕೆ ಜೊತೆಗೆ ನಮ್ಮ ಬಳಿ ಒಂದು ಮಾಯಿಶ್ಚರೈಸರ್ ಮತ್ತು ಒಂದು ಕ್ಲೆನ್ಸರ್ ಇದೆ, ಹ್ಯಾಂಡ್ ಸ್ಯಾನಿಟೈಸರ್. ಎಲ್ಲಕ್ಕಿಂತ ಮೊದಲು ನಾವು ಕ್ಲೈಂಟ್ ಅನ್ನು ಕುಳ್ಳಿರಿಸಿ ಆರಾಮ ಮಾಡಿಸಿದ್ದೇವೆ ಮತ್ತು ನಾವು ಕೂರಿಕೆಯನ್ನು ನಮ್ಮ ಅಗತ್ಯಕ್ಕೆ ತಕ್ಕಂತೆ ಹೊಂದಿಸಿಕೊಂಡೆವು ಮತ್ತು ತಲೆಯನ್ನು ಹಿಂಬದಿಗೆ ಮಾಡಿದೆವು. ಮತ್ತು ನಂತರ ನೀವು ಏನು ಮಾಡುತ್ತೀರಿ? ಕಾಲರ್ ಅನ್ನು ಸ್ವಲ್ಪ ಒಳಗಿನ ಕಡೆ ಮುರಿಯುತ್ತೀರಿ. ಟೋವಲ್ ಹಾಕಲು ಕಾಲರ್ ಅನ್ನು ಒಳಗೆ ಮಡಚಿದೆ. ಇದಾದ ನಂತರ 2 ಟವೆಲ್ ಹಾಕಿ. ಅದು ಒಂದು ಟವರ್ ನೀವು ಮೇಲೆ ಮತ್ತು ಒಂದು ಟವರ್ ನೀವು ಡೌನ್ ಹಾಕಿದನು. ನಿಮ್ಮ ಕ್ಲೈಂಟ್ನ ಡ್ರೆಸ್ ಸಂಪೂರ್ಣವಾಗಿ ಮುಚ್ಚಲ್ಪಟ್ಟಿದೆ. ತಯಾರಿಸಿದ ಕ್ಲೈಂಟ್. ನಾವು ಕೈಗಳನ್ನು ಸ್ಯಾನಿಟೈಸ್ ಮಾಡುತ್ತೇವೆ. ಆದರೆ ಮೊದಲನೆಯ ಹೆಜ್ಜೆ ಏನಾಗುತ್ತದೆ ಅಂದರೆ ನೀವು ತೂಕದ ಹತ್ತಿಯೊಂದಿಗೆ ಮುಖ ಸ್ವಚ್ಛಗೊಳಿಸಿ. ನೀವು ತೇವ ಹತ್ತಿಯಿಂದ ಮುಖ ಸ್ವಚ್ಛಗೊಳಿಸುತ್ತೀರಿ. ಮುಖವನ್ನು ಸ್ವಚ್ಛಗೊಳಿಸುವಾಗ ತೇವವಾದ ಹತ್ತಿ ಬಳಸಿದರೆ ಜಾಗ್ರತೆ ಅಗತ್ಯ. ನಿಮ್ಮ ಕೂದಲಿನ ಬೆಳವಣಿಗೆಗೆ ತಕ್ಕಂತೆ ನಿಮ್ಮ ಸ್ಟಾಕ್ಸ್ ಅನ್ನು ಹೊಂದಿಸಬೇಕು. ಮೊದಲು ನಾವು ನಮ್ಮ ಮುಖವನ್ನು ಕ್ಲೆನ್ಸಿಂಗ್ ಮಿಲ್ಕ್ನೊಂದಿಗೆ ಸ್ವಚ್ಛಗೊಳಿಸುತ್ತೇವೆ. ಇದು ನಮ್ಮ 2 ಕೆಲಸಗಳನ್ನು ಮಾಡುತ್ತದೆ. ಒಂದು ಅದು ದಾಡಿ. ಅದರಿಂದ ಕೂದಲು ಮೃದುವಾಗುತ್ತದೆ, ಮುಖವು ಸ್ವಚ್ಛವಾಗುತ್ತದೆ. ನಾವು ಈಗ ರೆಡಿ ಯೂಸ್ ಸೇವಿಂಗ್ ಫಾರ್ಮ್ ಬಳಸುತ್ತಿದ್ದೇವೆ. ಕೈಯ ಸಹಾಯದಿಂದ ಇದನ್ನು ಮಾಡಬಹುದು. ನಿಮ್ಮ ಮುಖದ ಎಲ್ಲ ಭಾಗಗಳಲ್ಲಿ ಇರುವ ಕೂದಲಿನ ಮೇಲೆ ಇದನ್ನು ಹಂಚಿಕೆ ಮಾಡಬೇಕು. ನಾವು ಉಳಿತಾಯ ಪ್ರಾರಂಭಿಸೋಣ. ಆದ್ದರಿಂದ ನಾವು ಫಾರ್ಮ್ ಅನ್ನು ಸ್ವಲ್ಪ ಹೀಗೆ ತೆಗೆದುಹಾಕಿದ್ದೇವೆ ಮತ್ತು ನಾವು ನೋಡುತ್ತೇವೆ ನಮ್ಮ ಬನ್ಸ್ ಎಷ್ಟು ಉದ್ದವಾಗಿದೆ. ಅದರ ಪ್ರಕಾರ ನಾವು ಈ ರೀತಿಯಾಗಿ ಸ್ಟ್ರೇಟ್ ಮಾಡುತ್ತಾರೆ. ಹೀಗೆ ನಿಮ್ಮ ಚರ್ಮವನ್ನು ಸ್ವಲ್ಪ ಸ್ಟ್ರೇಟ್ ಮಾಡಿದರೆ ಅದು ನಿಮ್ಮ ಡಯಾಗ್ನಲ್ ಆಗಿ ಹೋಗುತ್ತದೆ. ಸ್ವಲ್ಪ ಟೇಪರ್ ಆಗಿರಬೇಕು. ಹಾಗಾದರೆ ನಿಮ್ಮ ಈ ತ್ಯಾಜ್ಯವನ್ನು ನೀವು ಒಂದು ಟಿಶ್ಯೂ ಮೇಲೆ ಇಡಿ. ನೀವು ಪಕ್ಕದಲ್ಲಿ ಇಡುತ್ತೀರಿ. ಫಿರಿಯೇಸಿ ಕರೋ. ನೀವು ಸ್ಟ್ರೆಚ್ ಮಾಡಿದ್ದೀರಿ. ನಂತರ ನಾವು ಇದನ್ನು ಡೌನ್ ಮಾಡಿಸುತ್ತೇವೆ. ನೀವು ಸೇವಿಂಗ್ ಮಾಡುವಾಗ ಇದನ್ನು ಬೆರಳುಗಳು ಮತ್ತು ಬೆರಳಚ್ಚುಗಳೊಂದಿಗೆ ಮಾಡಬಹುದು. ಹೀಗೆ ಸ್ಟ್ರೆಚ್ ಮಾಡುತ್ತೇವೆ. ಬ್ಲೇಡ್ನ ಸಹಾಯದಿಂದ ನಿಧಾನವಾಗಿ. ಶೇವಿಂಗ್ ಮಾಡುವ ಮೊದಲು ನಿಮ್ಮ ಮುಖವನ್ನು ಸ್ವಚ್ಛಗೊಳಿಸಿ. ಅದಾದ ನಂತರ ನೀವು ಇರಲಿ ಆಫ್ಟರ್ ಶೇವ್ ಲೋಷನ್ ಹಚ್ಚಿ. ಆಫ್ಟರ್ ಶೇವ್ ಲೋಷನ್ ಆಂಟಿಸೆಪ್ಟಿಕ್ನಂತೆ ಕೆಲಸ ಮಾಡುತ್ತದೆ.